ನನಗೆ ಲೈಫಲ್ಲೇ ಇಷ್ಟು ಒಳ್ಳೆ ಕಾಂಪ್ಲಿಮೆಂಟ್ ಯಾವತ್ತೂ ಸಿಕ್ಕಿರಲಿಲ್ಲ ಶ್ರೀ. ಅಪ್ಪ ರವಿ ನಾನು ಮಾಡಿರೋ ಅಡುಗೆ ತಿಂದು ಎಷ್ಟೊಂದು ಸಲ ಹೊಗಳಿದ್ದಾರೆ. ಆದರೆ ಇವತ್ತು ಅಜ್ಜಿ ಹೊಗಳ್ದಾಗ ಸಿಕ್ಕಿದ ನೆಮ್ಮದಿ ಖುಷಿ ನನ್ನ ಜೀವನದಲ್ಲಿ ಯಾವತ್ತೂ ಸಿಕ್ಕಿರಲಿಲ್ಲ. ನಾನು ಇದನ್ನು ಖಂಡಿತ ಒಪ್ಪಲ್ಲ. ನಾನು ನಿಮಗೆ ಪ್ರಪೋಸ್ ಮಾಡಿದ್ದಿನ, ಅಜ್ಜಿನ ಪ್ರೀತಿನ ಅಕ್ಸೆಪ್ಟ್ ಮಾಡಿದ್ದಿನ ಇಷ್ಟೇ ಖುಷಿಯಾಗಿದ್ದೆ. ಅವತ್ತು ಹೀಗೆ ನಮ್ಮ ಆಫೀಸಿಗೆ ಬಂದು ಕಣ್ ತುಂಬ್ಕೊಂಡು ನಿಂತಿದ್ದೆ. ಅವತ್ತಿನ ಖುಷಿನೇ ಬೇರೆ ಶ್ರೀ, ಇವತ್ತಿನ ಖುಷಿನೇ ಬೇರೆ. ಅವತ್ತು ನಾವಿಬ್ರು ಒಂದಾಗಿದ್ದ ಖುಷಿ, ಆದ್ರೆ ಇವತ್ತು ಈ ಮನೆಯವ್ರ ಜೊತೆ ನಾನು ಒಬ್ಳಾಗಿದ್ದ ಖುಷಿ. ಈ ಮನೆಗೆ ಬಂದಾಗಿಂದ ಗಿಲ್ಟ್ ಕಾಡ್ತಿತ್ತು ಶ್ರೀ. ಗಿಲ್ಟ್ ಯಾಕೆ? ಅಜ್ಜಿ ಮೊಮ್ಮಗನ ದೂರ ಮಾಡಿದ ಗಿಲ್ಟು. ಅದಕ್ಕೆ ನೀನು ಹೊಣೆ ಇಲ್ಲ ಅಂತ ಎಷ್ಟು ಸಲ ಹೇಳಿದ್ದೀನಿ ನಾನು. 100 ಸಲ ಹೇಳಿದ್ಯಾ ಶ್ರೀ. ಆದರೆ ಅಜ್ಜಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕೆ ನನಗೆ ಭಯ ಆಗ್ತಿತ್ತು. ಅವ್ರ ಕಣ್ಣಲ್ಲಿ ನನ್ನ ಬಗ್ಗೆ ತಿರಸ್ಕಾರ, ನಾನು ಹೊರಗ್ನೋಳು ಅನ್ನೋ ಭಾವನೆ ಕಾಣ್ತಿತ್ತು. ಅವ್ರ ಮೊಮ್ಮಗನ್ ಕಿತ್ಕೊಂಡು ರಾಕ್ಷಸಿ ಅನ್ಕೊಂಡಿದ್ರು ಏನೋ. ಅವ್ರ ಸಂಸತ್ ನನಗೆ ವರ್ಷಗಳೇ ತಗೊಂತಾರೆ ಅನ್ಕೊಂಡಿದ್ದೆ ಶ್ರೀ. ಹಳೆ ಕಹಿ ನೆನಪಲ್ಲ ಇವಾಗ ಯಾಕೆ ಜಾನು? ಇವತ್ತು ನೀನೇ ನೋಡಿದ್ದಿಲ್ಲ ಅಜ್ಜಿ ನಿನ್ನ ಜೊತೆ ಎಷ್ಟು ಚೆನ್ನಾಗಿ ಮುಖಕ್ಕೆ ಮುಖ ಕೊಟ್ಟು ಮಾತಾಡಿದ್ರು. ನೀ ಮಾಡಿ ತಿಂಡಿನ ಮನ್ಸಾರೆ ಹೊಗಳಿದ್ರು. ನಿಂಗೆ ಒಳ್ಳೆ ಮನಸ್ಸಿದೆ ಅಂತ ಹೇಳಿದ್ರು. ಅಜ್ಜಿ ಆಗ ಹೇಳಿದಾಗ ನನಗೆ ಒಂದು ಕ್ಷಣ ನಂಬಕ್ಕೆ ಆಗಲಿಲ್ಲ ಶ್ರೀ. ದೇವ್ರ ಹತ್ರನೇ ಮನ್ಸಲ್ಲಿ ಬೇಡ್ಕೋತಿದ್ದೆ, ಅಜ್ಜಿ ನನಗೆ ಹೋಗಲ್ದೇ ಇದ್ರೂ ಪರವಾಗಿಲ್ಲ, ನನಗೆ ಹರ್ಟ್ ಆಗೋ ಥರ ಮಾತಾಡದೇ ಇದ್ರೆ ಸಾಕು ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ನೀನು ಅಷ್ಟು ಗಾಬರಿ ಆಗಿದ್ದು ನನ್ನ ಅಮ್ಮಂದು ಹೆದರ್ಸ್ಬಿಟ್ರು ಅಂತ. ಅವ್ರು ಹೆದರ್ಸಿದ್ರು ಅನ್ನೋಕ್ಕಿಂತ ನನ್ನ ಮನಸ್ಸಲ್ಲೇ ತುಂಬ ಭಯ ಇತ್ತು ಶ್ರೀ. ಆದರೆ ಯಾವತ್ತೋ ಒಂದಿನ ಈ ಭಯನ ಗೆಲ್ಲೇಬೇಕು ಅಂತ ಧೈರ್ಯ ಮಾಡಿದೆ. ಆ ಧೈರ್ಯನೇ ಇವತ್ತು ನಿನ್ನ ಗೆಲ್ಸಿದ್ದು. ಬರೀ ಧೈರ್ಯ ಅಷ್ಟೇ ಅಲ್ಲ ಶ್ರೀ, ನೀನು, ಅತ್ತೆ, ಕಲಾ ಚಿಕ್ಕಮ್ಮ, ವಸು ಎಲ್ಲರೂ ಸೇರಿ ನನ್ನನ್ನು ಗೆಲ್ಸಿದ್ರಿ. ಇವತ್ತು ನನಗೆ ನಾನು ಈ ಮನೇಲಿ ಒಬ್ಳು ಅನಿಸ್ತಿದೆ. ಇದೇನು ಮಾಲ್ತಕ್ಕ, ತಿಂಡಿ ನೀವು ಮಾಡ್ತೀನಿ ಅಂತ ಹೇಳಿ ಅವಳ ಹತ್ರ ಮಾಡಿಸ್ತಾ ಇದ್ದೀರಾ? ಈಗ ಏನಾಯ್ತು ಲಲಿತಾ, ಅವಳು ಚೆನ್ನಾಗೇ ಮಾಡಿದಾಳಲ್ಲ. ಅಕಸ್ಮಾತ್ ಚೆನ್ನಾಗಿ ಮಾಡಿದ್ಲು, ಚೆನ್ನಾಗಿ ಮಾಡದೆ ಹೋಗಿದ್ದಿದ್ರೆ ಅಮ್ಮನ್ ಮೊದ್ಲೇ ಶುಗರು, ತಿಂಡಿ ಕೊಡೋದು ಲೇಟ್ ಆಗಿದ್ರೆ ಏನ್ ಮಾಡ್ಬೇಕಾಗಿತ್ತು? ಹೋಗ್ಲಿ ಬಿಡು ಬೇಬಿ, ಆ ಥರದ್ದು ಏನು ಆಗಿಲ್ವಲ್ಲ. ಈಗ ಆಗಿದ್ರೆ ಏನಮ್ಮ ಮಾಡ್ಬೇಕಾಗಿತ್ತು? ಮಾತಿಯದ್ಗೆ ಏನು ಗೊತ್ತಾಗೋದಿಲ್ಲ, ತಿಂಡಿ ಮಾಡಕ್ ಬಿಟ್ಕೊಟ್ಬಿಟ್ಟಿದ್ರು. ನೀನೇನಮ್ಮ ಅವಳು ಅಷ್ಟೊಂದು ಹೊಗಳ್ತಿದ್ದೆ? ದೋಸೆ ಚೆನ್ನಾಗಿ ಮಾಡಿದ್ಲು, ಅದಕ್ಕೆ ಹೋಗಲ್ದೆ. ನೀವೆಲ್ಲರೂ ಫಸ್ಟ್ ಟೈಮ್ ಏನಾದರೂ ಚೆನ್ನಾಗಿ ಮಾಡಿದಾಗ ನಾನು ಹೋಗ್ಲಿದ್ನೋ ಇಲ್ವೋ? ನೋಡಮ್ಮ, ನೀನು ಅವಳ ಜೊತೆ ನಮ್ಮನ್ನ ಹೋಲ್ಸ್ಬೇಡ. ಅವಳೇ ಬೇರೆ, ನಾವೇ ಬೇರೆ. ಏ ಬೇಬಿ, ಅವಳು ಬೇರೆ ನಾವು ಬೇರೆ ಹೇಗೆ ಆಗುತ್ತೆ? ಕಲ್ಲು, ನಿಂಗೇನು ಅರ್ಥ ಆಗಲ್ಲ, ಸ್ವಲ್ಪ ಸುಮ್ಮನೆ ಇರು. ಓಹೋ, ನಿಂಗೆ ಮಹಾ ಅರ್ಥ ಆಗತ್ತೆ, ಸುಮ್ಮನಿರೆ. ಕೋಪ ಬರ್ಸ್ಬೇಡ ಕಲ್ಲು. ನಿಂಗೆ ಒಬ್ಬಳಿಗೆ ಕೋಪ ಬರೋದು ಬೇಡ. ನೋಡಲಲ್ಲೂ ನನ್ ಕೋಪ ಬಂದ್ರೆ ಅಷ್ಟೇ, ಆಮೇಲೆ ಬೇಡ ಕಲ್ಲು. ನೀವಿಬ್ರು ಇಷ್ಟು ದೊಡ್ಡವರಾದ್ರು ಚಿಕ್ಕ ಮಕ್ಕಳ ಬುದ್ಧಿ ಇನ್ನೂ ಹೋಗಿಲ್ಲ. ದಿನಕ್ಕೆ ಒಂದ್ಸತಿ ಅದ್ರ ಕಿತ್ತಾಡ್ತಿದ್ರೆ ನಿಮಗೆ ಸಮಾಧಾನ ಇರಲ್ಲ ಅನ್ಸುತ್ತೆ ಅಲ್ವಾ? ಅತ್ತೆ, ನಂಗೆ ಕಲ್ಲುನ್ ಕಂಡ್ರೆ ಬಹಳ ಇಷ್ಟ, ಆದ್ರೆ ಆ ಜಾನ್ವಿನ್ ಕಂಡ್ರೆ ಆಗಲ್ಲ. ಪಾಪ ಲಲಿತಕ್ಕ, ಅವಳೇನ್ ಮಾಡಿದ್ದಾಳೆ? ಅವಳು ಈ ಮನೆ ಕಾಲಿಡಕ್ಕಿಂತ ಮುಂಚೆ ನಾವು 6 ಜನ ಒಂದ್ ಪಾರ್ಟಿ ಆಗಿದ್ವಿ, ಒಂದೇ ಪರ ಡಿಸಿಷನ್ ತಗೊಳ್ತಿದ್ವಿ. ಈಗ ನೋಡು, ನೀನು ಕಲಾತ್ಗೆ ಮಾಲ್ತಿಯತ್ಗೆ ಒಂದ್ ಪಾರ್ಟಿ, ನಾನು ಲಲಿತಾ ಅತ್ಗೆ ಅಮ್ಮ ಒಂದ್ ಪಾರ್ಟಿ ಆಗಿದ್ದೀವಿ. ನಾನು ಯಾರ ಪಾರ್ಟಿನೂ ಅಲ್ಲ. ಮನಸ್ಸಿಗೆ ಸತ್ಯ ಅನ್ಸಿದ್ರೆ ಒಪ್ಕೋತೀನಿ, ಗೌರವಿಸ್ತೀನಿ ಅಷ್ಟೇ. ಆದ್ರೂ ಅವಳು ಅಷ್ಟೊಂದು ಹೊಗಳ ಅವಶ್ಯಕತೆ ಏನಿತ್ತಮ್ಮ? ತಿಂಡಿ ಚೆನ್ನಾಗಿದ್ದೀರಾ, ಚೆನ್ನಾಗಿದೆ ಅಂತ ಸುಮ್ಮನೆ ಇರಬೇಕಾಗಿತ್ತು. ನಾನು ಅವಳ ಹೊಗಳಿದ್ರಿಂದ ನಿಂಗೇನೋ ತೊಂದರೆ ಆಯ್ತಾ? ಈಗ ನಾನು ಒಬ್ಬಳಿಗೆ ಎಲ್ಲ ತೊಂದರೆ, ಈ ಮನೆಯಲ್ಲಿ ಇರೋರ್ಗೆಲ್ರಿಗೂ ತೊಂದರೆ ಆಗಿದೆ. ನಮ್ಮ ನಿರ್ಧಾರನು ಕೇರ್ ಮಾಡದೆ ಈ ಮನೆಗೆ ಶ್ರೀ ನಮ್ಮ ಮದುವೆ ಮಾಡ್ಕೊಂಡು ಬಂದು ಸೇರ್ಕೊಂಡಿದ್ದಾಳು ಅವಳು. ನೀವು ಅವಳನ್ನ ಒಪ್ಕೊಂಡಿಲ್ಲ ಅಂತ ಒಂದು ಬಿಗಿ ಉಳ್ದಿತ್ತು. ಈಗ ನಿಮ್ಮ ಹೊಗಳಿಗೇನು ಸಿಕ್ತಲ್ಲ, ಇನ್ನೊಳ್ ಕಾಲು ನೆಲದ ಮೇಲೆ ನಿಲ್ಲಲ್ಲ. ಯಾಕೆ ಬೇಬಿ ಹಾಗೆಲ್ಲ ಮಾತಾಡ್ತೀಯ?
ಆ ಹುಡುಗಿ ಆ ಥರ ಅಲ್ಲ ಕಣೆ. ಅಯ್ಯೋ ಈ ಮಾಲ್ತಕ್ಕನ್ಗೆ ಏನು ಗೊತ್ತಾಗಲ್ಲ ಕಣೆ. ಯಾರಾದ್ರೂ ಎರಡು ನಗ್ನಗ್ತಾ ಮಾತಾಡಿದ್ರೆ ಅಷ್ಟೇ ಒಳ್ಳೆಯವರು ಅನ್ಕೊಂಡ್ಬಿಡ್ತಾರೆ. ಅಲ್ವೇ ಲಲಿತಾ, ಆ ಹುಡುಗಿಗೆ ಬೆಳಿಗ್ಗೆ ಬೇಗ ಎದ್ದು ಎಲ್ರಿಗೂ ತಿಂಡಿ ಮಾಡಿ ನಮ್ಮನ್ನ ಮೆಚ್ಚಿಸೋ ಅಗತ್ಯ ಇದೆಯಾ? ಮಾಲ್ತಿಯತ್ಗೆ ಇದೆಲ್ಲ ನಮ್ಮನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡು ಬುರಿ ತರ ಆಡ್ಸೋದಕ್ಕೆ ಇವೆಲ್ಲ ಗಿಮಿಕ್ಕು. ಬೇಬಿ ಅದಕ್ಕೆ ಅವಳು ಅಷ್ಟೊಂದು ಕಷ್ಟ ಪಡ್ಬೇಕಾ? ಅವಳು ಅವಳ ಗಂಡನ ಮನೇಲಿ ಇರೋದು, ಆರಾಮಾಗಿರ್ಬೋದು. ನಾವು ನಮ್ಮ ಗಂಡನ ಮನೇಲೇ ಇರೋದು. ನಿನ್ ಗಂಡ ಎಲ್ಲ ಇದ್ದಾರೆ? ಥ್ಯಾಂಕ್ಸ್ ಕಣೆ ಕಲಾ, ನನ್ನ ವಿದ್ವೆ ಅಂತ ನೆನ್ಪು ಮಾಡೋದಕ್ಕೆ. ಬೇಜಾರು ಮಾಡ್ಕೋಬೇಡವೆ ಲತಾ, ನೀನು ಗಂಡ ಇಲ್ಲದೆ ವಿದ್ವೆ, ನಾನು ಬೇಬಿ ಮಾಲ್ತಕ್ಕ ಗಂಡಂದ್ರು ಇದ್ರು ಒಂಥರ ವಿದ್ವೇರೆ. ಜಾನ್ವಿ ಮನ್ಸು ಮಾಡಿದ್ರೆ ನಮ್ಮೆಲ್ರೂ ಮನೆಯಿಂದ ಹೊರಗೆ ಹಾಕ್ಬೋದು. ನೆನ್ಪಿಟ್ಕೊಳ್ಳಿ, ಇದು ಅಮ್ಮ ಕಟ್ಸಿರೋ ಮನೆ, ಕಂಪ್ನಿನೂ ಅಮ್ಮನ ಹೆಸರಲ್ಲೇ ಇರೋದು. ಮನೆ ಕಂಪ್ನಿ ಅತ್ತೆ ಹೆಸರಲ್ಲಿ ಇರ್ಬೋದು, ಆದ್ರೆ ಶ್ರೀ ಹೆಸರು ಮನಸ್ಸು ಜಾನ್ವಿ ಜೊತೆ ಬೆರ್ತೋಗಿದೆ. ಅತ್ತೆ, ನೀವು ಬೇಕಾದ್ರೆ ಮನೆ ಕೊಡ್ಬೋದು, ಆಸ್ತಿಲಿ ಪಾಲು ಕೊಡ್ಬೋದು, ಆದ್ರೆ ಶ್ರೀನ ಪಾಲ್ ಮಾಡಿ ನಮ್ಮೆಲ್ಲರಿಗೂ ಕೊಡಕ್ಕಾಗತ್ತಾ? ನಾವು ಅವಳಿಗೆ ಎಷ್ಟೋ ಸಾರಿ ಬೇಜಾರು ಮಾಡಿದ್ದೀವಿ. ಅವಳು ಮನಸ್ಸು ಮಾಡಿದ್ದಿದ್ರೆ ಶ್ರೀ ಹತ್ರ ನಮ್ಮೆಲ್ಲರ ಬಗ್ಗೆ ಚಾಡಿ ಹೇಳಿ ನಮ್ಮಿಂದ ಶ್ರೀನ ದೂರ ಮಾಡ್ಬೋದಿತ್ತಲ್ವಾ? ಆದರೆ ಜಾನ್ವಿ ಯಾವತ್ತೂ ಹಾಗೆ ಮಾಡಿಲ್ಲ. ಅವಳಿಗೆ ನಮ್ಮೆಲ್ಲರ ಜೊತೆ ಒಟ್ಟಿಗೆ ಸಂತೋಷವಾಗಿರಬೇಕು ಅನ್ನೋ ಆಸೆ. ಅವಳಿವತ್ತು ತಿಂಡಿ ಮಾಡೋದಕ್ಕೆ ಬಂದಿದ್ದು ನಮ್ಮೆಲ್ಲರ ಮನಸ್ಸಲ್ಲೂ ಸ್ಥಾನ ಪಡ್ಕೊಳ್ಳೋದಕ್ಕೆ ಮಾತ್ರ. ನಮ್ಮೆಲ್ಲರನ್ನೂ ಬುಟ್ಟಿಗೆ ಹಾಕೊಂಡು ನಮ್ಮ ಮನೆ ದೋಚೋದಕ್ಕಲ್ಲ. ಯಾಕೆ ಇಷ್ಟೊಂದು ಮಾತು ವಾದ? ಉದ್ದೇಶ ನನ್ಗೆ ಅರ್ಥ ಆಗಿದೆ. ಅವಳಿಗೆ ಅಷ್ಟೊಂದು ಆಸೆ ಇದ್ರೆ ಇನ್ ಮುಂದೆ ಅವಳೇ ತಿಂಡಿ ಮಾಡ್ಲಿ. ಯಾರೇ ನನ್ನ ಹೋಗು. ಯಾಕೆ ಮರ್ತೋಯ್ತಾ? ಈಗ ತಾನೇ ಅತ್ತೆ ನೀ ಮಾಡಿದ ತಿಂಡಿನ ಹಾಡಿ ಹೋಗ್ಲಿದ್ರಲ್ಲ, ನೆನಪಿದೆ. ನಾವೀಗ ಕಂಗ್ರಾಚುಲೇಟ್ ಮಾಡಕ್ ಬಂದಿರೋದು ಅದಕ್ಕಲ್ಲ. ಮತ್ತೆ ಓ ಹೌದಲ್ವಾ, ಮರ್ತೇ ಹೋಗಿತ್ತು. ಏನಂತ ನನಗೂ ಹೇಳಿ. ನಮಗೇನೋ ಸಂತೋಷದ ವಿಷಯನೇ, ಆದ್ರೆ ನೀನೆ ಸ್ವಲ್ಪ ಕಷ್ಟ ಪಡ್ಬೇಕಾಗತ್ತೆ. ಅಂದ್ರೆ 24/7 ಅಂತಾರಲ್ಲ ಹಾಗೆ, ಇನ್ ಮುಂದೆ ದಿನ ಪೂರ್ತಿ ವಾರ ಪೂರ್ತಿ ನೀನ್ ಕೆಲಸ ಮಾಡ್ಬೇಕಾಗತ್ತೆ. ಸೋಮವಾರದಿಂದ ಶನಿವಾರ ತನಕ ಬ್ಯಾಂಕ್ ಕೆಲಸ, ಭಾನುವಾರ ಅಡಿಗೆ ಕೆಲಸ. ಏನಂತ ಕ್ಲಿಯರ್ ಆಗಿ ಹೇಳಿ ಪ್ಲೀಸ್. 1 2 3 ಇನ್ನು ಮುಂದೆ ಪ್ರತಿ ಭಾನುವಾರ ನೀನೇ ತಿಂಡಿ ಮಾಡ್ಬೋದು ಅಂತ ಅತ್ತೆ ಹೇಳಿದ್ದಾರೆ. ಎಸ್, ಜಾನ್ವಿ ಯಾಕೆ ಅಳ್ತಿದ್ಯಾ? ಪ್ರತಿ ಭಾನುವಾರ ಅವಳಿಗೆ ತಿಂಡಿ ಮಾಡಕ್ ಇಷ್ಟ ಇಲ್ಲ ಅನ್ಸುತ್ತೆ. ಹೌದು ಇರ್ಬೋದು, ನಾವೇ ಅರ್ಥ ಮಾಡ್ಕೊಳ್ದೆ ಅತ್ತೆ ಹೇಳಿದ ತಕ್ಷಣ ಕುಣ್ಕೊಂಡ್ ಬಂದ್ಬಿಟ್ವಿ. ಅದೇ ದೊಡ್ಡರು ನಾವು. ಬಾ ಅತ್ತೆ ಹತ್ರ ಹೋಗಿ ಜಾನ್ವಿಗೆ ಪ್ರತಿ ಭಾನುವಾರ ತಿಂಡಿ ಮಾಡಕ್ ಇಷ್ಟ ಇಲ್ಲ ಅಂತ ಹೇಳ್ಬಿಡೋಣ. ಹಾಗಲ್ಲ, ನನಗೆ ತುಂಬಾ ಇಷ್ಟ ಆಯ್ತು ಚಿಕ್ಕಮ್ಮ. ಮತ್ತೆ ಕಳ್ತಿದ್ಯಾ? ಅಜ್ಜಿ ನಾನು ಮಾಡಿದ ತಿಂಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದಾಗ್ಲೇ ನಾನು ತುಂಬಾ ಇಮೋಷನಲ್ ಆಗ್ಬಿಟ್ಟೆ. ಪ್ರತಿ ಭಾನುವಾರ ನಾನೇ ತಿಂಡಿ ಮಾಡ್ತೀನಿ ಅಂತ ನಿಮ್ಮೆಲ್ಲರೂ ಪರ್ಮಿಷನ್ ತಗೊಳಕ್ ಬರೋಳಿದ್ದೆ. ಅಷ್ಟರಲ್ಲಿ ನೀವೇ ಬಂದು ನನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನೇ ಹೇಳ್ಬಿಟ್ರಿ. ನನಗೆ ಸಂತೋಷನ ಕಂಟ್ರೋಲೇ ಮಾಡ್ಕೊಳಕ್ಕಾಗ್ಲಿಲ್ಲ. ಅಯ್ಯೋ, ನಿಮ್ ಕಡೆ ಸಂತೋಷ ಆದ್ರೂ ಅಳ್ತಾರಾ? ವಿಚಿತ್ರನಪ್ಪ. ಜಾನ್ವಿ, ನಮಗ್ ಬೇಜಾರಾಗತ್ತೆ ಅಂತ ಮುಲಾಜಿಗೆ ಬೀಳ್ಬೇಡ. ನಿಜವಾಗ್ಲೂ ನಿಂಗೆ ಸಂತೋಷ ಆಗಿದೆ ತಾನೆ? ತುಂಬಾ ಸಂತೋಷ ಆಗ್ತಿದೆ. ಈ ಮನೇಲಿ ಯಾರ ಮನ್ಸ್ ಗೆದ್ರು ಅಜ್ಜಿ ಮನ್ಸ್ ಗೆಲ್ಲೋದು ತುಂಬಾ ಕಷ್ಟ ಅನ್ಕೊಂಡಿದ್ದೆ. ಹಾ, ನಾವು ಹಾಗೆ ಅನ್ಕೊಂಡಿದ್ವಿ.
ಅತ್ತೆ ಹತ್ರ ಬೇಷ್ ಅನ್ನಿಸ್ಕೊಳ್ಳೋದು ಅಂದ್ರೆ ಮೌಂಟ್ ಎವರೆಸ್ಟ್ ಹತ್ತಂಗೆ ಅಂತ. ಆದ್ರೆ ನಮ್ ಜಾನವಿ ಆ ಕಷ್ಟನ ಹೂವಿನ ತರ ದಾಟ್ಬಿಟ್ಲು. ನಂಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ನನ್ನೇ ಅತ್ತೆ ಹೊಗಳದಂಗ ಆಗ್ತಿದೆ. ನಿಂಗೂ ಖುಷಿ ಆಯ್ತಲ್ವಾ ಜಾನ್ವಿ? ನನಗಿನ್ ಒಂದೇ ಒಂದು ಆಸೆ ಇರೋದು ಚಿಕ್ಕಮ್ಮ. ಇದಕ್ಕಿಂತ ಹೆಚ್ಚಿಂದ ಏನಂತದ್ದು? ಅಜ್ಜಿ ನನ್ನ ತಲೆ ಸವರಿ ನೀನು ನನ್ನ ಮೊಮ್ಮಗನಿಗೆ ತಕ್ಕ ಹೆಂಡತಿ ಅನ್ನೋದನ್ನ ಕೇಳೋ ಆಸೆ. ಎಷ್ಟು ಒಳ್ಳೆ ಹುಡುಗಿ ನೀನು. ನೀನ್ ಈ ತಾಳ್ಮೆ ಒಳ್ಳೆತನ ಮುಂದೆ ಒಂದಿನ ನೀನ್ ಈ ಆಸೆನೂ ಈಡೇರ್ಸುತ್ತೆ, ನೋಡ್ತಿರೋ. ಜಾನ್ವಿ, ಅತ್ತೆ ನಿನಗೆ ಹೋಗ್ಲಿದ್ದ ನಿಮ್ ತಂದೆಗೆ ಹೇಳ್ದ್ಯಾ? ಇನ್ನೂ ಇಲ್ಲ. ಫೋನ್ ಮಾಡಿ ಹೇಳೋದಲ್ವಾ? ಕೊಟ್ಟ ಹೆಣ್ಣು ಕುಲಕ್ ಹೊರಗು ಅಂತಾರೆ, ಆದ್ರೆ ಈ ಹೆಣ್ಣು ಕುಲಕ್ಕೆ ಒಳ್ಳೆ ಹೆಸರು ತರೋ ಕೆಲಸ ಮಾಡಿದಾಳೆ ಅಂದ್ರೆ ಅವ್ರಿಗೂ ಸಂತೋಷ ಆಗುತ್ತಲ್ವಾ? ಇವತ್ತು ಅಪ್ಪನ್ ಮಾತಾಡ್ಸ್ಕೊಂಡ್ ಬರೋಣ ಅಂತ ಶ್ರೀ ಹೇಳಿದ್ದಾರೆ, ಹೋದಾಗ ಹೇಳ್ತೀನಿ. ಹಾಗಾದ್ರೆ ಹೋಗ್ತಾ ದೋಸೆ ಮಾಡ್ಕೊಂಡು ಹೋಗೋ. ಹೌದೌದು, ನೀನ್ ಮಾಡಿರೋ ದೋಸೆಗೆ ಇಲ್ಲಿ ಇಷ್ಟೊಂದು ಬಿರ್ದು ಹೋಗ್ಲಿಕ್ಕೆ ಸಿಕ್ಕಿದೆ ಅಂದ್ರೆ ನೀನ್ ಎಷ್ಟು ಅದ್ಭುತವಾಗಿ ದೋಸೆ ಮಾಡ್ತೀಯ ಅಂತ ನಿನ್ ತವ್ರಿಗೂ ಗೊತ್ತಾಗ್ಲಿ ಅಲ್ವಾ? ಅಪ್ಪನಿಗೆ ಗೊತ್ತಾದ್ರೆ ಎಷ್ಟು ಸಂತೋಷ ಪಡ್ತಾರೋ. ತುಂಬಾ ಸಂತೋಷ ಆಯ್ತು. ಅನ್ಪೂರ್ಣ ಮರೆದು ದೊಡ್ಡ ಮನಸ್ಸು, ಕಹಿನೆಲ್ಲ ಮರೆತು ಇಷ್ಟು ಹೊಗಳಿದ್ದಾರೆ. ಅಯ್ಯೋ, ಇಷ್ಟು ಚೆನ್ನಾಗಿ ದೋಸೆ ಮಾಡಿದ್ರೆ ಯಾರು ಬೇಕಾದ್ರೂ ಹೊಗಳ್ತಾರ್ರಿ. ಅನ್ಪೂರ್ಣಮ್ಮನವ್ರು ಏನ್ ಮಹಾ. ನಿಜ ಹೇಳ್ಬೇಕಂದ್ರೆ ಅವ್ರು ನನ್ನನ್ನು ಹೊಗಳ್ಬೇಕು. ಯಾಕೋ? ನಾನು ಇಲ್ಲಿ ಇಷ್ಟು ಚೆನ್ನಾಗಿ ಟ್ರೈನಿಂಗ್ ಪಡೆದಿದ್ದು ತಾನೆ ಇವಳು ಅತ್ತೆ ಮನೇಲಿ ಸೈ ಅನ್ಸ್ಕೊಂಡಿರೋದ. ಆಫೀಸ್ಕೊಂಡ್ ಮನೆಗೂ ಕತ್ತೆ ಹತ್ರ ದುಡ್ದಿರೋದಕ್ಕೆ ಟ್ರೈನಿಂಗ್ ಅಂತ ಹೇಳ್ತಾರಾ? ಮೊದಲು ಜಾನುಗೆ ನಮ್ಮ ಮನೆಯಲ್ಲಿ ಸಿಗ್ಬೇಕಾದ ಮರ್ಯಾದೆ ಸಿಕ್ಕಿದೆ, ಅದು ಮುಖ್ಯ. ಅಪ್ಪ, ಹೊಸ ಮನೆ ಹೇಗನ್ಸ್ತಿದೆ? ಅಯ್ಯೋ, ತುಂಬಾ ಚೆನ್ನಾಗಿದೆ ಕಣೆ. ನಂಗಂತೂ ತುಂಬಾ ಇಷ್ಟ ಆಯ್ತು. ಇನ್ನೆರಡು ವರ್ಷಕ್ಕೆ ಈ ಮನೆ ಬಿಡ್ಬೇಕಲ್ಲ ಅಂತ ತುಂಬಾ ಬೇಜಾರಾಗ್ತಿದೆ ಕಣೆ. ಅಷ್ಟು ಹಚ್ಕೊಂಡ್ಬಿಟ್ಟಿದೀನಿ ಈ ಮನೆನ. ಜೀವ ಇಲ್ದಿರೋ ವಸ್ತು ಮೇಲೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಒಳ್ಳೇದಲ್ಲ ಅಮ್ಮ. ಅಪ್ಪ, ನಿಮಗೊಂದು ಗುಡ್ ನ್ಯೂಸ್ ಇದೆ. ಅಯ್ಯಯ್ಯೋ, ಮದುವೆಗಿನ್ನ 2 ತಿಂಗಳಾಯ್ತು, ಆಗ್ಲೇ ಬಸಗಿಸಿ ಆಗ್ಬಿಟ್ಟೇನೆ. ವಿಷಯ ಅದಲ್ಲ ಮಾವ, ನೆಕ್ಸ್ಟ್ ವೀಕ್ ನಿಮ್ ಕಾಲ್ ಆಪರೇಷನ್. ಆಮೇಲೆ ನೀವ್ ಯಾರ ಸಹಾಯನೂ ಇಲ್ಲದೆ ಬೇಕಾದ ಕಡೆ ಓಡಾಡ್ಕೊಂಡಿರ್ಬೋದು. ಮಾವ, ಇಷ್ಟು ದಿನ ನಮ್ಮ ಮನೆಗೆ ಬರೋಕ್ಕೆ ಕಾಲಿನ ನೆಪ ಹೇಳ್ತಿದ್ರಿ, ಇನ್ಮೇಲಿಂದ ನೋ ನೆಪ. ನಿಮ್ಮ ಮಗಳು ನೆನ್ಪು ಮಾಡ್ಕೊಂಡಾಗಲೆಲ್ಲ ಬರ್ತಿರ್ಬೇಕು ಅಷ್ಟೇ. ನಿಮ್ಮನೆಗೆ ಬರಕ್ ನನಗೇನು ಅಭ್ಯಂತರ ಇಲ್ಲ, ಆದ್ರೆ ಆಪರೇಷನ್ ಬೇಡಮ್ಮ ನನಗೆ. ಯಾಕೆ? ದುಡ್ಡಿನ ಬಗ್ಗೆ ಯೋಚನೆನಾ? ಮಾವ, ಜಾನು ಬ್ಯಾಂಕಿಂದ ಲೋನ್ ಸ್ಯಾಂಕ್ಷನ್ ಆಗಿದೆ. ನಿಮಗೆ ಆಪರೇಷನ್ ಬೇಡ ಅನ್ನಕ್ಕೆ ಯಾವ ರೀಸನು ಇಲ್ಲ. ಹಾಗಲ್ವೇ ಜನ್ವಿ, ಪಕ್ಕದ ರೋಡಲ್ಲಿ ಮುಕುಂದರಾಜ್ ಅಂತ ಒಬ್ರು ಆಯುರ್ವೇದಿಕ್ ಡಾಕ್ಟರ್ ಇದ್ದಾರೆ. ಅವರು ಆಪರೇಷನ್ ಇಂದ ಇಂಥ ಕೇಸ್ ಎಲ್ಲ ಸರಿ ಮಾಡಿದಾರಂತೆ. ಅಪ್ಪ, ನಿಮಗೆ ಹೇಳಿರ್ಲಿಲ್ವಾ ನಿಮ್ಮ ಆಪರೇಷನ್ ಜವಾಬ್ದಾರಿ ನಂದು ಅಂತ? ಅಷ್ಟರಲ್ಲೇ ಬೇರೆ ಡಾಕ್ಟರ್ ತೋರಿಸೋ ಅವಶ್ಯಕತೆ ಏನಿತ್ತು? ಕಾಲ್ ಕುಯ್ಸ್ಕೊಳ್ಳೋದು ತುಂಬಾ ಹಿಂಸೆ ಅಮ್ಮ, ಅದಕ್ಕೆ ಆಪರೇಷನ್ ಬೇಡ ಅಂದೆ. ಆದ್ರೂ ಆದ್ರೂ ಏನಿಲ್ಲ ಕಡೆ. ಸ್ಯಾಂಕ್ಷನ್ ಆಗಿರೋ ದುಡ್ಡು ವೇಸ್ಟ್ ಆಗುತ್ತೆ ಅನ್ನೋದಾದ್ರೆ ನನಗೆ ಕೊಡು, ಒಡವೆ ಮುಡಿಸ್ಕೊತೀನಿ. ಬೇಕಾಗಿಲ್ಲ, ಲೋನ್ ಅಮೌಂಟ್ ಕ್ಯಾನ್ಸಲ್ ಮಾಡ್ಸಕ್ ಬರುತ್ತೆ. ಅಲ್ಲಿಗೆ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ. ದೋಸೆ ಚೆನ್ನಾಗಿದೆ, ಇಬ್ರು ತಿನ್ನಿ. ನಂದಾಗಿದೆ ಮಾವ, ನಿಮ್ಮ ಮಗಳು ಕೊಡಿ. ನಾನು ರವಿ ಬಂದ್ಮೇಲೆ ತಿಂತೀನಿ. ದೋಸೆ ರೊಟ್ಟಿ ಆದ್ಮೇಲೆ ಅವ್ನು ಬರೋದು. ರವಿ ಕೈ ತಪ್ಪು ಹೋಗ್ಬಿಟ್ಟಿದ್ದಾನೆ ಕಣೆ, ಶುರು ಹಚ್ಕೊಂಡ್ಬಿಟ್ಟಿದ್ದಾನೆ. ಅಮ್ಮ ಪ್ಲೀಸ್, ಹಾಗೆಲ್ಲ ಸುಮ್ಮನೆ ರವಿ ಮೇಲೆ ಅನುಮಾನ ಪಡ್ಬೇಡಿ. ಹೆತ್ತ ಮಗನ ಮೇಲೆ ಅನುಮಾನ ಪಟ್ರೆ ನನಗೇನು ಕಿರೀಟ ಸಿಗುತ್ತೇನೆ? ನೋಡಿಲಿ, ಯಾಕೆ ಟೆನ್ಷನಲ್ಲಿ ಇದೆಯಾ? ರಿಲ್ಯಾಕ್ಸ್. ಹೇಗೆ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಶ್ರೀ? ರವಿ ಬರೀ ನನ್ನ ತಮ್ಮ ಅಲ್ಲ, ನನ್ನ ಮಗನ ಥರ ಅನ್ಕೊಂಡಿದ್ದೆ. ಅವನ ಬಗ್ಗೆ ಎಷ್ಟೊಂದು ಆಸೆಗಳನ್ನು ಕಟ್ಕೊಂಡಿದ್ದೆ. ಅವ್ನು ನನ್ನ ಮದುವೆ ಆಗೋ ತನಕ ಒಂದು ಅಡಿಕೆ ಚೂರು ಕೂಡ ಬಾಯಿಗೆ ಹಾಕೊಂಡವನಲ್ಲ. ಆದರೆ ಇವತ್ತು ಸಿಗರೆಟ್ ಸೇದೋ ಮಟ್ಟಕ್ಕೆ ಹೋಗಿದ್ದಾನೆ. ಮದುವೆ ಆದರೆ ಹೊಸ ಸಂಬಂಧಗಳು ಹುಟ್ಕೊಳ್ಳುತ್ತೆ ಅಂತ ಗೊತ್ತಿತ್ತು, ಆದರೆ ಹಳೆ ಸಂಬಂಧಗಳು ಕೈ ಬಿಟ್ಟು ಹೋಗುತ್ತೆ ಅಂತ ಗೊತ್ತಿರಲಿಲ್ಲ. ಕೆಟ್ಟ ಸವಸನ್ನ ರವಿ ತಪ್ಪು ಮಾಡಿರ್ಬೋದು, ತಿಳಿಸಿ ಹೇಳೋಣ. ನಮ್ಮ ಮೇಲೆ ಅವನಿಗೆ ಪ್ರೀತಿ ಇದೆ, ತಿತ್ಕೋತಾನೆ. ನಮ್ಮ ಕೈಗೆ ಸಿಕ್ಕಿದ್ರೆ ಅಲ್ವಾ ಅವನಿಗೆ ತಿಳಿಸಿ ಹೇಳೋದು. ಇಲ್ಲೇನ ಮಾಡ್ತಾ ಇದ್ಯಾ? 2ನೇ ಟೇಬಲ್ ಅವ್ರ ಕಾಫಿ ಕೇಳಿ ಎಷ್ಟೊತ್ತಾಯ್ತು? ಹೋಗಿ ಕೊಡೋಗು. ಅವನಿಗೆ ಮನೆ ನೆನಪಾಗದೆ ಮಧ್ಯರಾತ್ರಿ ಆದ್ಮೇಲೆ ಯಾವಾಗ ಬುದ್ಧಿ ಹೇಳಕ್ ಸಾಧ್ಯ? ನಿನ್ನ ನೋವೇನು ಅಂತ ನನ್ಗೆ ಅರ್ಥ ಆಗುತ್ತೆ ಜಾನು.
ಆದರೆ ನೀನು ಹೇಗೆ ಟೆನ್ಷನ್ ಮಾಡಿಕೊಂಡ್ರೆ ನನ್ನ ಕೈಕಾಲೇ ಓಡಲ್ಲ. ಅವನಿರೋ ಕಡೆ ನಾವೇ ಹೋಗ್ಬೋದಾಗಿತ್ತು. ಆದರೆ ಅವನು ಎಲ್ಲಿದ್ದಾನೋ, ಏನು ಮಾಡ್ತಿದ್ದಾನೋ. ಕೊನೆಗಾಲದಲ್ಲಿ ಅಪ್ಪನಿಗೆ ಆಸರೆ ಆಗ್ತಾನೆ ಅಂತ ಎಷ್ಟು ನಂಬಿದ್ದೆ ನಾನು ಅವನ್ನ. ಈ ವಯಸ್ಸಲ್ಲಿ ಅಪ್ಪ ಅವನ ಚಿಂತೆಲಿ ಕೊರಗೋ ಹಾಗೆ ಮಾಡಿಬಿಟ್ಟ. ಕಾಫಿ ಮ್ಯಾಮ್. ರವಿ, ನೀವು ಯಾಕೆ ಇಲ್ಲಿಗೆ ಬರಕ್ಕೆ ಹೋದ್ರಿ? ಬೇಗ ಕಾಫಿ ಕೊಡ್ದು ಹೊರಡಿ. ರಾಸ್ಕಲ್, ಕಣ್ಕಾಡ್ಸಲ್ವ ನನಗೆ? ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ನೀವೇನು ಅವನಿಗೆ ಹಾಗೆ ಹೊಡೆಯೋದು? ಅವನಿಗೆ ಯಾರು ಇಲ್ಲ ಅನ್ಕೊಂಡಿದ್ದೀರಾ? ನೀವು ಸುಮ್ಮನೆ ಇರಿ ಮೇಡಮ್. ಇವ್ರಿಗೆಲ್ಲ ಹೀಗೆ ಮಾಡಿದ್ರೇನೆ ಅರ್ಥ ಆಗೋದು. ಒಂದು ತಿಂಗಳಿಂದ ಕೆಲಸ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ. ಓದೋ ಹುಡುಗ ಅಂತ ಕೆಲಸ ಕೊಟ್ರೆ ದಿನಕ್ಕೊಂದು ಅವಂತರ ಇವಂದು. ಒಂದಿನ ಗ್ಲಾಸ್ ಬೀಳಿಸ್ತಾನೆ, ಇನ್ನೊಂದು ದಿನ ಕಸ್ಟಮರ್ ಮೇಲೆ ಸಾಂಬಾರ್ ಬೀಳಿಸ್ತಾನೆ. ನಮಗೂ ಸಾಕಾಗೋಗಿದೆ ಮೇಡಮ್. ದಿನ ಇವ್ನು ಹೀಗೆ ಲಾಸ್ ಮಾಡ್ತಾ ಇದ್ರೆ ಬಿಲ್ಲಿನ ನೀವು ರೊಪ್ಪ ಕಟ್ತಾನ? ಎಕ್ಸ್ಕ್ಯೂಸ್ ಮೀ, ಅಪ್ಪ ಅಂತ ಮಾತಾಡ್ಬೇಡಿ. ಪರಿಣಾಮ ನೆಟ್ಟಿಗಿರಲ್ಲ. ಎಷ್ಟು ಲಾಸ್ ಆಗಿದೆ ಅಂತ ಹೇಳಿ ಈಗಲೇ ಕೊಡ್ತೀನಿ. ಹಳೆದೆಲ್ಲ ಸೇರಿ 500 ರೂಪಾಯಿ ಆಗಿದೆ ಸರ್. 1000 ರೂಪಾಯಿ ಇದೆ. ಅವ್ನು ನಿಮಗೆ ಲಾಸ್ ಮಾಡಿರೋದು 500 ರೂಪಾಯಿ. ಕಾಫಿ ಬಿಲ್ ಕಟ್ ಮಾಡಿಕೊಂಡು ಮಿಕ್ಕಿದ್ರೆ ನೀವೇ ಟಿಪ್ಸ್ ಅಂತ ಇಟ್ಕೊಳ್ಳಿ. ಈ ನಾಲ್ಕು ನನ್ನ ಮಗನಿಗೋಸ್ಕರ ನೀವು ಯಾಕೆ ಸರ್ ಫೀಲ್ ಮಾಡ್ತೀರಾ? ಯಾಕಂದ್ರೆ ಇವ್ ನನ್ನ ತಮ್ಮ. ಯಾಕೋ ಹೀಗೆ ಮಾಡಿದೆ? ನಿನ್ನನ್ನೇ ಕೇಳ್ತಿರೋದು. ಕೆಲ್ಸಕ್ಕೆ ಹೋಗೋಂತ ಅನಿವಾರ್ಯತೆ ಏನಿತ್ತು ನಿನಗೆ? ಹೋಗಿ ಹೋಗಿ ಆ ಕೆಲಸನ? ನಾನು ಓದಿರೋ ಓದ್ಗೆ ಇಂಥ ಕೆಲಸನೇ ಸಿಗೋದು. ಅದಕ್ಕಾದ್ರೂ ಯಾಕೆ ಹೋಗ್ಬೇಕಿತ್ತು? ಬೇರೆ ದಾರಿ ಏನಿತ್ತು? ಕಪಾಳಕ್ಕೆ ಬಾರಿಸ್ತೀನಿ ನೋಡು. ಚಾನು ಪ್ಲೀಸ್. ಓಕೆ ನೋಡು ಶ್ರೀ, ನನಗೆ ಕೇಳ್ತಾನೆ ಬೇರೆ ದಾರಿ ಏನಿತ್ತು ಅಂತ. ಇವನಿಗೆ ಕೆಲ್ಸಕ್ಕೆ ಹೋಗಕ್ಕೆ ಇವನಿಗೇನು ಹೆಂಡತಿನ ಮಕ್ಕಳ? ಇವನು ಓದ್ ಚೆನ್ನಾಗಿರ್ಲಿ ಅಂತ ತಾನೇ ನಾನು ಕೆಲ್ಸಕ್ಕೆ ಹೋಗ್ತಿರೋದು. ಅಷ್ಟು ಸಾಲದ ಇವನಿಗೆ? ನಿನಗೆ ಹೊರೆ ಆಗಿದ್ದು ಸಾಕು ಅಂತಾನೆ. ಮುಚ್ಚ ಬಾಯಿ. ನಿನಗೆ ಯಾವತ್ತಾದ್ರೂ ಹೇಳಿದ್ನ ನಾನು ನೀನ್ ನನಗೆ ಹೊರೆ ಅಂತ? ಅರ್ಥ ಆಗುತ್ತೆ ಕಣ ನನಗೆ. ಅದು ಅರ್ಥ ಆಗೋನ್ಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡಿದ್ರೆ ಎಕ್ಸಾಮಲ್ಲಿ ಪಾಸ್ ಆಗೋದು ಕಷ್ಟ ಆಗುತ್ತೆ ಅನ್ನೋದು ಅರ್ಥ ಆಗಬೇಕಾಗಿತ್ತಲ್ವ ರವಿ? ಅರ್ಥ ಆಗುತ್ತೆ ಬಾವ, ಆದರೆ ಸೆಲ್ಫ್ ರೆಸ್ಪೆಕ್ಟ್ ಅಂತ ಒಂದಿರುತ್ತಲ್ಲ, ಅದನ್ನು ಕಾಪಾಡ್ಕೊಳ್ಳೋದು ತುಂಬ ಮುಖ್ಯ ಅಲ್ವಾ? ಚಿನ್ನದ ಚಮಚನ ಬಾಯ್ಲಿಟ್ಕೊಂಡು ಬೆಳೆದಿರೋ ನಿಮಗೆ ಅವಮಾನದ ಪರಿಚಯನೂ ಇರಲ್ಲ ಭಾವ. ಆದರೆ ನಮ್ಮ ಮನೇಲಿ ಬಂದು ನೋಡಿ, ಮನೆಗೆ ನಾನೇ ಗಂಡಿಕ್ಕು. ನಮ್ಮ ಮನೆ ಮೂಲೆಯಲ್ಲಿರೋ ಕಸಪರ್ಕೆಗಿರೋ ಬೆಲೆನೂ ನನಗಿಲ್ಲ. ಕೇಳಿದ್ರೆ ಪರ್ಕೆ ಕಸನಾದರೂ ಕ್ಲೀನ್ ಮಾಡುತ್ತೆ, ನೀನು ಯಾವ ಕೆಲ್ಸಕ್ಕೆ ಆಗ್ತೀಯ ಅಂತಾಳಮ್ಮ. ಇನ್ನು ಅಕ್ಕ ಮದುವೆ ಆಗಿ ಹೋಗಿದ್ದು. ಒಂದು ದಿನಾನೂ ನನ್ನ ಜೊತೆ ಸಂತೋಷವಾಗಿ ಮಾತಾಡಿಲ್ಲ. ನಾನೇ ಮಾತಾಡ್ಸೋಣ ಅಂತ ಹೋದರೆ ಮುಖ ತಿರುಗಿಸ್ಕೋತಾರೆ. ಅವ್ರು ನೋಡ್ದಲ್ಲೇ ತಿರಸ್ಕಾರ ಇದೆ ನನ್ನ ಬಗ್ಗೆ. ಅವ್ರ ದೃಷ್ಟಿಲಿ ನಾನು ಕೆಲ್ಸಕ್ಕೆ ಬಾರ್ದು ಅಯೋಗ್ಯ ಭಾವ. ಅಪ್ಪ ಅಮ್ಮನ ಹತ್ರ ಈ ವಿಷಯ ಮಾತಾಡ್ತೀನಿ ಅಂತ ಹೇಳಿದ್ನಲ್ವ ನಾನು? ಮಾತಾಡಿದ್ದಿದ್ರೆ ನಿನ್ನ ಮುಂದೆ ತಲೆ ಆಡಿಸಿರೋರು ನೀನು ಗಂಡನ ಮನೆಗೆ ಹೋದ್ಮೇಲೆ ಅದೇ ರಾಗ ಶುರು ಆಗಿರೋದು. ಇತ್ತೀಚೆಗಂತೂ ಅನ್ನ ಗಂಟ್ಲಲ್ಲಿ ಇಳಿತಿರ್ಲಿಲ್ಲ ಕಣೆ ಅಕ್ಕ. ಹಂಗ್ಸಿ ಮಾತಾಡೋಳಮ್ಮ, ನಿನ್ನನ್ನು ನೀನು ಹುಟ್ಟಿಸ್ಕೊಳಕ್ಕಾಗದೆ ಇರೋದು ನಿಂದು ಒಂದು ಜನ್ಮನ ಅಂತ. ಅವಮಾನ ಆಗಲ್ವೇನೆ?
ಅದಕ್ಕೆ ಅಷ್ಟೋ ಇಷ್ಟೋ ದುಡ್ಡು ಕೊಟ್ಟರೆ ನನಗೂ ಮರ್ಯಾದೆ ಸಿಗುತ್ತೆ ಅನ್ನಿಸ್ತು. ಬೇರೆ ಕೆಲಸಕ್ಕೂ ಟ್ರೈ ಮಾಡಿದೆ. ನನ್ನ ಯೋಗ್ಯತೆಗೆ ಸಿಕ್ಕಿದ್ದು ಈ ಕೆಲಸ. ನೀನು ಕೆಲ್ಸಕ್ಕೆ ಹೋಗ್ತಿರೋ ವಿಷಯ ಅಟ್ಲೀಸ್ಟ್ ಮನೇಲಿ ಹೇಳ್ಬೇಕಲ್ವೇನು? ಖುಷಿ ಪಡದೇ ಇದ್ರು ನೀನು ಲೇಟಾಗಿ ಬರೋ ವಿಷಯದಲ್ಲಿ ಆತಂಕ ಪಡ್ತಿರ್ಲಿಲ್ಲ. ಹೇಳಿದರೆ ಯಾವ ಕೆಲಸ ಅಂತ ವಿಚಾರಿಸಿರೋರು, ಹೋಟ್ಲಲ್ಲಿ ಸಪ್ಲೈಯರು ಬೇರೆಯವ್ರು ಎಂಜರು ತೊಡಿತಾನೆ ಅಂತ ಗೊತ್ತಾದರೆ ಕೆಲಸ ಬಿಡಿಸಿರೋರು. ಮನೆಗೆ ಸಹಾಯ ಮಾಡಬೇಕು ಅನ್ನೋ ಶಕ್ತಿ ಮನಸ್ಸು ಎರಡೂ ಇದೆ ಅನ್ನೋದನ್ನು ಪ್ರೂವ್ ಮಾಡಬೇಕಿತ್ತು ಕಣೆ. ಸಂಬಳ ಬಂದಮೇಲೆ ಅಪ್ಪನ ಕೈಗೆ ತೊಗೊಂಡೋಗಿ ಕೊಟ್ಟು ಎಲ್ಲ ಹೇಳೋಣ ಅಂತಿದ್ದೆ. ನೀನು ಹೇಳ್ದೇ ಇದ್ದಿದ್ದರಿಂದ ಎಲ್ಲರೂ ಎಷ್ಟು ಆತಂಕ ಪಡಬೇಕಾಗಿತ್ತು ಗೊತ್ತೇನೋ? ಗೊತ್ತು. ಆದ್ರೆ ದಿನ ಮನೆಗೆ ಯಾಕೆ ಅಷ್ಟು ತಡವಾಗಿ ಹೋಗ್ತಿದ್ದೆ? ಎಲ್ಲ ದುಡ್ಡುಗೋಸ್ಕರ ಬಾವ. ಓನರು ಸಪ್ಲೈಯರ್ ಕೆಲಸ ಆದಮೇಲೆ ಎಂಜಿಲ್ ತಟ್ಟೆ ತೊಳೆದ್ರೆ 50 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳಿದ್ದ. ಅಲ್ಲ ಕಣೋ, 50 ರೂಪಾಯಿಗೋಸ್ಕರ ಅಷ್ಟು ತನಕ ಕೆಲಸ ಮಾಡ್ತಿದ್ದೀಯಾ?